ಹಾಯ್ ಹಲೋ ನಮಸ್ತೆ. ಇವತ್ತು ನನ್ನ ಮಗಳು ದೊಡ್ಡ ಮಗಳದು ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಬನ್ನಿ ಏನೇನೆಲ್ಲ ಆಗುತ್ತೆ ಇವತ್ತಿನ ದಿನ ಅಂತ ನೋಡೋಣ. ಅವಳು 12 ಗಂಟೆಗೆ ನಿದ್ದೆ ಮಾಡ್ತಿದ್ಲು. 12 ಗಂಟೆಗೆ ಎಬ್ಬಿಸಿ ಜಾಮೂನ್ ಕೊಡೋಣ ಅಂತ ನಾನು ಜಾಮೂನ್ ಮಾಡಿರೋ ವೀಡಿಯೋಲ್ಲಿ ಹೇಳಿದ್ದೀನಿ. 12 ಗಂಟೆಗೆ ಎಬ್ಬಿಸಿ ಅವಳನ್ನ ಜಾಮೂನ್ ಕೊಡ್ತೀನಿ ಅವಳಿಗೆ ಅಂದ್ಬಿಟ್ಟು. ಅವಳಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಜಾಮೂನೇ ಮಾಡಿಕೊಟ್ಟೆ. ಎದ್ಬಿಟ್ಟು ಒಂದು ಅರ್ಧ ತಿಂದಳಷ್ಟೇ ಅದರಲ್ಲಿ, ಇನ್ನು ಮಿಕ್ಕಿದೆಲ್ಲ ಎತ್ತಿಟ್ಟೆ. ಯಾವಾಗಲಾದ್ರೂ ತಿನ್ಕೊತಾಳೆ ನಾಳೆ ನಾಳದ್ದು ಅಂದ್ಬಿಟ್ಟು. ಇದು ಮಾರನೇ ದಿನ ಬೆಳಗ್ಗೆ ಅವಳ ಬರ್ತ್ಡೇ ದಿನ ಇದು. ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಅವಳೇ ರೆಡಿ ಆದಳು. ರೆಡಿಯಾಗಿ ಸ್ಕೂಲ್ಗೆಲ್ಲ ಹೋಗಿ ಬಂದು ಮತ್ತು ನಾನು ಅವಳು ಬರೋಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಎಲ್ಲರೂ ಮಾಡಬೇಕಲ್ವ. ಹಾಗೆ ನಾವು ಇಷ್ಟು ದಿನದಿಂದ ನಾವು ಪೂಜೆ ಮಾಡಿರಲಿಲ್ಲ, ಯಾಕಂದರೆ ನಮ್ಮ ಸೂತ್ಕ ಇತ್ತು, ನಮ್ಮ ರಿಲೇಷನಲ್ಲಿ ಯಾರೋ ತೀರೋಗಿದ್ರು. ಅದಕ್ಕೆ ನಾನು ಮನೇಲೇನು ದೀಪ ಏನೂ ಹಚ್ಚಿರಲಿಲ್ಲ. ಬೆಳಗ್ಗೆಯಿಂದ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ಫೋಟೋಗಳೆಲ್ಲ ಒರೆಸಿ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಹಾಕಿ ಅಲಂಕಾರ ಮಾಡಿದ್ದೆ. ಹಾಗೆ ನನ್ನ ಮಗಳನ್ನೇ ಪೂಜೆ ಮಾಡಮ್ಮ ನೀನೆ ಅಂತೇಳಿ ಅವಳ ಕೈಯಲ್ಲೇ ಪೂಜೆ ಮಾಡಿಸ್ದೆ ಇವತ್ತು ಸಂಜೆ. ನಾನು ಮಾಡಿದೆ, ಹಂಗೆ ಫಸ್ಟ್ ಅವಳು ಮಾಡಿಬಿಟ್ಟು ಆಮೇಲೆ ನಾನು ಮಾಡೋಕ್ಕೆ ಹಿಡಿದಿದ್ದು. ನೆಕ್ಸ್ಟು ಕೇಕ್ ತೊಗೊಂಬಂದ್ವಿ. ನಾನು ಮತ್ತು ನನ್ನ ಫ್ರೆಂಡ್ ಹೋಗಿ ಕೇಕ್ ತೊಗೊಂಬಂದಿದ್ವಿ. ನಮ್ಮ ಯಜಮಾನ್ರು ಅಂಗಡಿ ಹತ್ರ ಹೋಗಿದ್ರಲ್ವ, ಅದಕ್ಕೆ ಅವಳೊಂದು ಕೇಕ್ ತಗೊಟ್ಲು, ಹೇಮಲತಾ ಅಂದ್ಬಿಟ್ಟು. ಅವರು ಯೂಟ್ಯೂಬರ್ಸೇನೆ. ಹಾಗೆ ಜಾಂಗೀರು ಮತ್ತು ಸಮೋಸ ತೊಗೊಂಬಂದ್ವಿ. ನಾನು ಮನೆಯಲ್ಲೇ ಮಾಡೋಣ ಅಂದ್ಕೊಂಡೆ, ಮತ್ತು ನಂಗೆ ಟೈಮ್ ಸಾಕಾಗಲಿಲ್ಲ. ಯಾಕಂದರೆ ನನಗೆ ಹಸುಗಳ ಹತ್ರ ಎಲ್ಲ ಕೆಲಸ ಇರುತ್ತಲ್ಲ, ಅದೆಲ್ಲ ಮುಗಿಸ್ಕೊಂಬರೋಕ್ಕೆ ಲೇಟಾಗಿಬಿಡ್ತು. ಇವಳು ನನ್ನ ಚಿಕ್ಕ ಮಗಳು ಚಿತ್ರಾಲಿ ನನ್ನ ಮಗಳು ಚಿತ್ರಾಳಿ ಅವಳು. ಹಂಗೆ ಕೇಕ್ ಕಟ್ ಮಾಡಿಸಿ ಕೇಕ್ ತಿನ್ನೋಣ ಅಂಥೇಳಿ ಎಲ್ಲರೂ ಕೇಕ್ ಕಟ್ ಮಾಡಿಸ್ತಾಯಿದ್ದೀವಿ. ಹಾಗೆ ನನಗೂ ತಿನ್ನಿಸಿದ್ಲು ನನ್ನ ಮಗಳು. ಅವಳಿಗೇನೋ ಮುಖದ ಮೇಲೆಲ್ಲ ಆ ಥರ ಹಚ್ಚಿರೋದಕ್ಕೆ ಅವ್ರಿಗೇನೋ ಜೋಶ್ ಅಂದ್ಬಿಟ್ಟು ಅವರು ಮುಖದ ಮೇಲೆಲ್ಲ ಹಚ್ಚಿದ್ರು ಕೇಕ್ನ. ಇವಳು ನಮ್ಮ ಭಾವನ ಮಗಳು, ಚಿಕ್ಕ ಮಗಳು, ನಮ್ಮ ಯಜಮಾನ್ರವ್ರ ಅಣ್ಣನ ಮಗಳು ಚಿಕ್ಕವಳು. ದೊಡ್ಡವಳು ಬಂದಿಲ್ಲ, ಮಿಸ್ ಆಗಿದೆ. ಅವಳು ಸ್ವಲ್ಪ ಹಾಸ್ಪಿಟ್ಲಲ್ಲಿದ್ಲು, ಅವ್ರ ಚಿಕ್ಕಮ್ಮನ ನೋಡ್ಕೊಬೇಕು ಅಂತ. ಅದಕ್ಕೆ ಅವಳು ಲಾಸ್ಟಲ್ಲಿ ಬಂದಳು. ಅವಳದು ಒಂದು ಫೋಟೋ ತೆಕ್ಕೊಬೇಕಾಗಿತ್ತು, ತೆಕ್ಕೊಳ್ಳಿಲ್ಲ. ಹಾಗೆ ಕೇಕೆಲ್ಲ ಕಟ್ ಮಾಡಿ, ಇದು ಫಸ್ಟ್ ವೀಡಿಯೋ ಆಗಿತ್ತು. ಆಮೇಲೆ ಕೇಕ್ ಕಟ್ ಮಾಡೋದಾಗ್ತಾಯಿದ್ದೀನಿ ನೋಡಿ. ಈ ರೀತಿ ಕೇಕೆಲ್ಲ ಕಟ್ ಮಾಡಿದ್ಲು. ಕೇಕೆಲ್ಲ ಕಟ್ ಮಾಡಿ ಎಲ್ಲರೂ ತಿನ್ನಿಸಿದ್ವಿ ಅವಳಿಗೆ. ಅವಳಿಗೂ ಒಂಥರ ಖುಷಿ ಆಯಿತು. ವರ್ಷಕ್ಕೊಂದ್ಸರಿ ಬರ್ತ್ಡೇ ಮಾಡೋದಲ್ವ, ಸ್ವಲ್ಪ ಬರ್ತ್ಡೇ ದಿನ ಸ್ವಲ್ಪ ಖುಷಿಯಾಗಿರಲಿ, ಕೇಕೆಲ್ಲ ತಗೊಂಬಂದು ಮಾಡು ಅಂತ ಹೇಳಿದ್ರು ನಮ್ಮ ಯಜಮಾನ್ರು. ಬೇನು ಬೇಡ, ಸಿಂಪಲ್ಲಾಗೆ ಮಾಡೋಣ ಅಂದ್ಕೊಂಡ್ವಿ ನಾವು. ಬರಬೇಕಾದ್ರೇ ಅಂಗಡಿಯಿಂದ ಬರಬೇಕಾದ್ರೇ ತಗೊಂಬರ್ತೀನಿ ನಾನು ಕೇಕು, ಸಿಂಪಲ್ಲಾಗಿ ಕಟ್ ಮಾಡ್ಸೋಣ ಅಂತಂದರು. ಆಮೇಲೆ ಅಂಗಡಿ ಹತ್ರ ಹೋದ್ಮೇಲೆ ತಿರ್ಗಾ ಫೋನ್ ಮಾಡಿ ಕೇಕ್ ಆರ್ಡ್ರ್ ಮಾಡು ಅಂದರು. ನಾನು ಕೇಕೆಲ್ಲ ಆರ್ಡ್ರ್ ಮಾಡಿ ಒಂದು 7:30 7:50ಗೆಲ್ಲ ಕೊಟ್ಟರು ಕೇಕು. ಎಲ್ಲ ರೆಡಿ ಮಾಡಿಸ್ಕೊಂಡು ನಾನು ಮತ್ತು ಹೇಮಲತಾ ಎತ್ಕೊಂಬಂದು ಕೇಕೆಲ್ಲ ಕಟ್ ಮಾಡ್ಸೋಣ ಅಂತ ಮಾಡಿಸ್ತಾಯಿದ್ದೀವಿ ನೋಡಿ. ಇವಾಗ ಇವರು ನಮ್ಮ ಓನರ್ ಮಗಳು. ಹಾಗೆ ಒಂದು ಫೋಟೋ ಇಸ್ಕೊಳ್ಳೋಣ ಅಂತೇಳಿ ನಮ್ಮ ಓನರ್ ಮಗಳು ಇವಳು, ದೊಡ್ಡ ಹುಡುಗಿ. ಹಾಗೆ ಗ್ರೂಪ್ ಫೋಟೋ ಎಲ್ಲ ತಕ್ಕೊಂಡ್ವಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಇದು ಮಾಡೋಕ್ಕೆ, ಪಾರ್ಟಿ ಎಲ್ಲ ಮಾಡೋದಕ್ಕೆ, ಬರ್ತ್ಡೇ ಪಾರ್ಟಿ ಅವ್ರಿಗೂ ಇಷ್ಟ ಆಗುತ್ತಲ್ವ. ಇವನು ನಮ್ಮ ಪೂರ್ವಿ ಫ್ರೆಂಡು, ಪೂಜನ್ ಅಂತ. ಇಲ್ಲಿದ್ದಾನಲ್ಲ ಇವನು ನಮ್ಮ ರಿಲೇಷನ್ನೇ, ನಮ್ಮ ಯಜಮಾನ್ರು ಚಿಕ್ಕಪ್ಪ ಅವರ ಅಣ್ಣ ಆಗಬೇಕು, ಅಣ್ಣನ ಮಗನೇ ಆಗಬೇಕು ನೋಡಿ. ಈ ಫೋಟೋದಲ್ಲೂ ಅಳ್ತಾನೆ ಕೇಕ್ ತಿನ್ನಿಸ್ತಾ ಇದ್ದಾನೆ ನನ್ನ ಮಗಳಿಗೆ. ಹಾಗೆ ಕೇಕೆಲ್ಲ ತಿನ್ನಿಸಿದ್ವಿ ಅವಳಿಗೂ. ತುಂಬ ಖುಷಿಪಟ್ಲು ಇವತ್ತಿನ ದಿನದಲ್ಲೇ ಅವಳು. ಯಾವಾಗಲೂ ಮಕ್ಕಳು ಖುಷಿಯಾಗಿದ್ರೇ ಅಲ್ವಾ. ಇವರು ಹೇಮಲತಾ ಅಂತ, ಇವರು ಯೂಟ್ಯೂಬರೇನೆ. ಇವ್ರಿಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಇವರು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಯೂಟ್ಯೂಬ್ನ. ಇವರು ತುಂಬ ಹೆಲ್ಪ್ಫುಲ್ ಮಾಡ್ತಾರೆ. ಇವರು ಮಣಿ ಅಣ್ಣ ಅಂತ, ನಮ್ಮ ಯಜಮಾನ್ರವ್ರ ಅಣ್ಣನೇ ಆಗಬೇಕು, ಅವ್ರ ಚಿಕ್ಕಪ್ಪನ ಮಗ. ಇವಳು ನಮ್ಮ ಪೂರ್ವಿ ಫ್ರೆಂಡು. ಗಿಫ್ಟ್ ಎಲ್ಲ ತೊಗೊಂಬಂದಿದ್ದಾಳೆ, ಕಾಫಿ ಮಗ್ಗು. ಹಾಲು ಕುಡಿ ಇದರಲ್ಲೇ ನೆನ್ಬಿಟ್ಟು ಕಾಫಿ ಮಗ್ ತೊಗೊಂಬಂದು ಕೊಟ್ಟಿದ್ದಾಳೆ. ಇವಳು ನಮ್ಮ ಚಿತ್ರಾಲಿ ಫ್ರೆಂಡು, ಮಣಿ ಅಣ್ಣ ಮಗಳು. ಮತ್ತು ಇವಳು ನಮ್ಮ ಪೂರ್ವಿ ಫ್ರೆಂಡೇನೆ, ಚಾರು ಅಂತ. ಇವಳು ನಮ್ಮ ಓನರ್ ಮಗಳೇನೆ, ಚಿಕ್ಕ ಹುಡುಗಿ, ಯುಕ್ತಿ ಅಂದ್ಬಿಟ್ಟು. ಆವಾಗಲೇ ತೋರಿಸಿದ್ದು ಎನ್ಯ ಅಂತ ನೋಡಿ. ಹಾಗೆ ಗ್ರೂಪ್ ಫೋಟೋ ಎಲ್ಲ ತಕ್ಕೊಂಡ್ವಿ. ತುಂಬ ಖುಷಿಯಾಗಿದ್ಲು ನಮ್ಮ ಪೂರ್ವಿ ಅಂತೂ. ಹಾಗೆ ಲಾಸ್ಟಲ್ಲಿ ನಮ್ಮ ಯಜಮಾನ್ರು ಬಂದರು. ಅವಳಿಗೂ ಕೇಕ್ ಕಟ್ ಮಾಡ್ಸೋಣ ಅಂತ ಅವ್ರ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿ ಅವಳಿಗೆಲ್ಲ ತಿನ್ನಿಸಿದ್ವಿ. ಅವರು ಖುಷಿಪಟ್ಟರು, ನನ್ನ ಮಗಳು ಖುಷಿಪಟ್ಟಳು. ಇವತ್ತಿನ ದಿನ ತುಂಬ ಖುಷಿಯಾಗಿತ್ತು, ನಮಗೂ ಖುಷಿಯಾಗಾಯಿತು, ಅವಳು ಖುಷಿಯಾಗಿದ್ಲು. ಇವತ್ತಿನ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ನ ಮುಗಿಸ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.